ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಬನ್ನಿ, ಯಾರಿಗೆ ತಾನೇ ಹಲಸಿನ ಹಣ್ಣು ಅಂದರೆ ಇಷ್ಟ ಆಗಲ್ಲ ಹೇಳಿ? ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟೆ ತಿಂತೀವಲ್ವಾ? ಆದರೆ ತಿನ್ನೋದೆಷ್ಟು ಸುಲಭನೋ ಈ ಹಲಸಿನ ಹಣ್ಣನ್ನು ಬಿಡಿಸೋದು ಅಷ್ಟೇ ಕಷ್ಟ ಅಂತ ಕೆಲವರು ಹೇಳ್ತಾರೆ. ಆದರೆ ನಮಗೇನು ಇದು ಕಷ್ಟ ಅಂತ ಅನಿಸೋದಿಲ್ಲ. ಏನಕ್ಕೆ ಅಂತಂದರೆ ಹಲಸಿನ ಹಣ್ಣನ್ನು ಕೊಯ್ಯೋ ಸಮಯದಲ್ಲಿ ನಮ್ಮ ಮನೆ ಮಂದಿಗಳೆಲ್ಲ ಸೇರಿಕೊಂಡು ಒಂದು ಕಡೆ ಎಲ್ಲರೂ ಕುಯ್ಯುವಾಗ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಅಲ್ವಾ? ಹಾಗಾಗಿ ನಮಗೆ ತಿನ್ನೋದು ಸುಲಭ ಮತ್ತು ಬಿಡಿಸೋದು ಸುಲಭ. ತಿನ್ನೋದು ಸುಲಭ ಮತ್ತು ನಮಗೆ ಬಿಡಿಸೋದು ಸುಲಭ ಆಗುತ್ತೆ. ನನಗೆ ಹಲಸಿನ ಹಣ್ಣು ನೋಡಿದಾಗಲೆಲ್ಲ ಒಂದು ಒಗಟು ನೆನಪಾಗುತ್ತೆ ಕಣ್ರಿ. ನನ್ನಮ್ಮ ನಾನು ಚಿಕ್ಕವಳಿದ್ದಾಗ ಹೇಳ್ತಾಯಿದ್ರು. ಏನಂತಂದರೆ, ಮೇಲೆಲ್ಲ ಮುಳ್ಳು ಒಳಗೆಲ್ಲ ಅಂಟಂಟು ಅದರೊಳಗೆ ಚಿಂತಾಮಣಿ, ಅವಳು ಯಾರಂದರೆ ಹಲಸಿನ ಹಣ್ಣಂತೆ. ಯಾರು ಅಂದರೆ ಹಲಸಿನ ಹಣ್ಣಂತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವು ಇದನ್ನು ಹಲಸಿನ ಹಣ್ಣನ್ನ ಕುಯ್ಯುವಾಗ ಈ ಕುಡ್ಲನ್ನು ಸಹಾಯ ಪಡ್ಕೊಳ್ತೀವಿ. ಈ ಕುಡ್ಲು ಶಾರ್ಪ್ ಇರಬೇಕು ನೋಡಿ. ಇದನ್ನು ಮಧ್ಯಕ್ಕೆ ಕುಯ್ಕೊಂಡು ಆ ಕ್ಲಿಪ್ಪೆಲ್ಲ ಮಿಸ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಅದನ್ನು ಈ ರೀತಿ ಮೇಲ್ಗಡೆ ಏನು ವೈಟ್ ಅಂಟಿರುತ್ತೋ ಅದನ್ನೆಲ್ಲ ತಗೋಬೇಕು. ಒಂದೊಂದು ಹಣ್ಣುಗಳು ನೋಡ್ರಿ, ಏನು ಜೇನು ಗೂಡು ಕಟ್ಟಾಗಿರುತ್ತಲ್ಲ, ಸೊ ಅದೇ ಸ್ಟ್ರೆಚ್ಚರಲ್ಲಿ ಇದೆ ಈ ಹಣ್ಣುಗಳು. ಇದೆಲ್ಲ ನಮಗೆ ಏನು ಸಂಕೇತ ಅಂತಂದರೆ, ಮಾನವ ನೀನು ಒಗ್ಗಟ್ಟಾಗಿರು ಅಂತ ನಮಗೆ ತೋರಿಸುತ್ತೆ. ಸೊ ನೋಡಿ, ಇಲ್ಲಿ ಒಂದೊಂದು ಹಣ್ಣುಗಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ತುಂಬ ಕಳ್ತಿರಲೂಬಾರ್ದು, ತುಂಬ ಕಾಯಿ ಥರನೂ ಇರಬಾರ್ದು. ಕಾಯಿ ಥರ ಇರೋದಕ್ಕೇ ಬೇರೆ ಥರ ರೆಸಿಪಿಗಳನ್ನ ಮಾಡ್ಕೋಬಹುದು. ಇದು ಮೀಡಿಯಮ್ ಆಗಿದೆ. ಈ ಕಡೆ ಕಾಯಿನೂ ಅಲ್ಲ, ಈ ಕಡೆ ತುಂಬ ಕಳ್ತು ಹೋಗಿಲ್ಲ ನೋಡಿ. ಈಗ ನಮ್ಮ ಕಡೆ ಇದನ್ನು ತೊಳ್ಳೆ ಅಂತ ಕರಿತೀವಿ, ನಿಮ್ಮ ಕಡೆ ಏನಂತ ಕರೀತಾರೆ ನನಗೆ ಗೊತ್ತಿಲ್ಲ. ನೋಡಿ, ಇದನ್ನು ಸಪ್ರೇಟಾಗಿ ಒಂದು ಕಡೆ ಎತ್ತಿಡ್ಕೋತಾ ಇದ್ದೀವಿ. ಅದರಲ್ಲಿ ವೈಟ್ ಇರುತ್ತಲ್ಲ, ವೈಟ್ಗಳನ್ನೆಲ್ಲ ತೆಗಿಬೇಕು. ಏನಕ್ಕೆ ಅಂತಂದರೆ ಅದರಲ್ಲಿ ಅಂಟಿನ ಅಂಶ ಇರುತ್ತೆ. ನಾವು ಹಲಸಿನ ಹಣ್ಣನ್ನು ಕುಯ್ಯುವಾಗ ಯಾವಾಗಲೂ ಕೈಗೆ ಸ್ವಲ್ಪ ಯಾವುದಾದ್ರೂ ಒಂದು ಎಣ್ಣೆ, ಕೈ ಎಣ್ಣೆನೋ ಒಳ್ಳೆಣ್ಣೆನೋ ಹಚ್ಕೊಂಡು ಕಟ್ ಮಾಡಬೇಕು. ಏನಕ್ಕೆ ಅಂತಂದರೆ ಅದರಲ್ಲಿರುವಂತಹ ಅಂಟಿನ ಅಂಶ ನಮ್ಗಳ ಕೈಗೆ ತಾಗದೇ ಇರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಇಲ್ಲಿ ನಾನಿಲ್ಲಿ ಡಿವೈಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ಕಾಯಿಯೂ ಆಗಿಲ್ಲ, ಈ ಕಡೆ ತೀರ ಕಳ್ತು ಹೋಗಿಲ್ಲ, ಒಂದು ಮೀಡಿಯಮ್ ಆಗಿದೆ ಈ ಹಣ್ಣು. ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು. ಇಲ್ಲಿದೆಯಲ್ಲ, ಇದು ಹಲಸಿನ ಹಣ್ಣಿನ ಬೀಜ ಅಂತ. ಇದನ್ನು ನಾವು ಬೇಳೆ ಸಾಂಬಾರು ಮಾಡುವಾಗ ಬಳಸ್ಕೋತೀವಿ, ವಡೆ ಮಾಡುವಾಗಲೂ ಸಹ ಬಳಸ್ಕೋತೀವಿ ನಾವು ಈ ಹಲಸಿನ ಹಣ್ಣಿನ ಬೀಜನ. ಈ ಹಲಸಿನ ಹಣ್ಣು ಇದೆಯಲ್ಲ, ಈ ಹಲಸಿನ ಹಣ್ಣು ಒಬ್ಬಿಟ್ಟು ಮಾಡ್ಬೋದು, ಅಥವಾ ರಸಾಯನ ಅಂತ ಮಾಡ್ತೀವಿ ಗೊತ್ತಾ ನಿಮಗೆ? ಬಾಳೆಹಣ್ಣು, ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಎಲ್ಲ ಹಾಕಿ ಅದಕ್ಕೂ ಸಹ ಇದನ್ನು ಬಳಸ್ಕೋಬೋದು. ಇಲ್ಲಿ ನೋಡಿ, ನಮ್ಮ ಹಸ್ಬೆಂಡ್ ಇದನ್ನು ಬಿಡಿಸ್ತಾ ಇದ್ದಾರೆ. ಯಾವ ರೀತಿ ಬಿಡಿಸ್ತಾ ಇದ್ದಾರೆ ಅಂತ ನೋಡಿ. ಅದನ್ನು ಕೈಗೆ, ಇಲ್ಲಿ ಪ್ಲೇಟ್ ಇದೆಯಲ್ಲ, ಆ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೀವಿ. ಎಣ್ಣೆನ ಇಟ್ಕೊಂಡು ಕೈಗೆ ಸವರ್ಕೊಂಡು ಅದನ್ನು ಬಿಡಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಅವರು ಬೀಜನ ಡಿವೈಡ್ ಮಾಡಿ ಇಡ್ತಾ ಇದ್ದಾರೆ. ಇನ್ನೊಂದು ಸಲ ಬೀಜ ಅಂತಂದರೆ ಮನೆಯೆಲ್ಲ ಅಂಟಂಟು ಹೊಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೆಳಗಡೆನೇ ಚೀಲ ಹಾಕ್ಕೊಂಡಿದ್ವಲ್ಲ, ಹೇಗಿದ್ದರೂ ಇಲ್ಲೇ ಗಲೀಜಾಗಲಿ